ಆಗಿರುವಂಥದ್ದು ಭಾಳ ಶೋಚನೀಯ. ಏನು ಎಲ್ಲರೂ ಹೇಳ್ತಾರೆ ಅಂದರೆ ಮಾತಾಡೋವಾಗ ಆ ಒಂದು ಗಾದೆ ಇದೆ, ಸಣ್ಣದು ಹೇಳ್ಬಿಟ್ಟು ಮುಂದೆ ಹೋಗ್ತೀನಿ. ಮದವೇರಿದಾಗ ಭಗವದ್ಗೀತೆಯಲ್ಲಿ ಇರೋದು, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. ಎಚ್ ಕೆ ಪಾಟೀಲ್ ರೇ, ಮದವೇರಿದಾಗ 1 ಗಂಟೆ ಸ್ಮಶಾನದಲ್ಲಿ ಸುತ್ತಾಡಬೇಕಂತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಗೊತ್ತಾಗ್ತೈತೆ ನಮಗೆ ಯಾರ್ಯಾರು ಏನೇನು ಮೆರೆದಿದ್ರು ಅವರೆಲ್ಲ ಮಣ್ಣಾಗಿರ್ತಾರೆ. ಅವಾಗ ಇಳಿತೈತೆ ನಮಗೆ ಇರೋ ಮದ. ನಾವು ಎಲ್ಲರೂ ಕೂಡ ಪ್ರತಿಯೊಬ್ಬರು ನಾವು ಅಲ್ಲಿದ್ದಾಗ ಹೇಳಿದಿರಿ. ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ಸರ್. ನಾವು ಅಲ್ಲಿದ್ದಾಗ ಹೇಳಿದಿರಿ, ನಿಮ್ದಲ್ಲ, ನಿಮ್ಮನ್ನು ಕಂಡ ಮಾಡ್ತಾ ಇಲ್ಲ. ಇಲ್ಲಿ ಮದವೇರಿದಾಗ ಅಂದ್ರೆ ಎಲ್ಲರಿಗೂ ನಾನು ಹೇಳ್ತಾ ಇರೋದು ಪಾಟೀಲ್ ರೇ. ಇದು ಅತ್ಯಂತ ಸತ್ಯವಾಗಿದೆ. ಆದರೆ ಕೆಲವು ಭಾಗ ಮಾತ್ರ ನೀವು ಉಲ್ಲೇಖಿಸಿದ್ರಿ. ಇಲ್ಲ, ಮದವೇರಿದಾಗ ಸ್ಮಶಾನ ಸುತ್ತ ತಿರುಗಬೇಕು, ಅವಾಗ ಮದ ಕಡಿಮೆ ಆಗುತ್ತೆ. ಒಟ್ಟು ಕರ್ಮಣ್ಯೇವಾಧಿಕಾರಸ್ಥೆ ಮಹಾಫಲೇಶು ಕದಚನ. ನೀವು ಏನು ಮಾಡಿರ್ತೀರಿ ಅದರ ಪ್ರತಿಫಲ ನಾವು ಉಣ್ಬೇಕಾಗುತ್ತೆ ಅನ್ನೋದು ಆ ಜಿಸ್ಟ್ ಏನು ಹೊರಗೆ ಬರ್ತದೆ ಆ ಸ್ಮಶಾನದಲ್ಲಿ ಸುತ್ತ ಹಾಕಿದಾಗನೇ ಅದು. ವಫ್ಗೆ ಬನ್ನಿ ಏನು ಹೇಳಿದ್ರಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ನೀವು ಇಷ್ಟೊತ್ತು ನಮಗೆಲ್ಲ ಟೆನ್ಷನ್ ಕೊಟ್ಟು 4 ದಿನನೂ ಕೊಟ್ಟಿದ್ದೀರ. ಅಲ್ಲಿ ಕೂತ್ಕೊಂಡು ದಯವಿಟ್ಟು ಕೊಡಬೇಡಿ, ಮಾತಾಡಕ್ಕೆ ಫ್ರೀಯಾಗಿ ಬಿಡಿ. ಬೇರೆಗೌಡರು ಮೋಸ ಮಾಡ್ತಾರೆ, ನೀವು ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಪ್ರಜಾಪ್ರಭುತ್ವದಲ್ಲಿ ಈ ಒಂದು ವೇದಿಕೆ ಇದೆಯಲ್ಲ, ಇದು ಬಹಳ ಪವಿತ್ರವಾದಂಥ ವೇದಿಕೆ. ಪ್ರಜಾಪ್ರಭುತ್ವಕ್ಕೆ ಇದಕ್ಕೆ ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದು ಏನೇ ಇದ್ರೂ ಇಲ್ಲೇ ಅಹವಾಲು ಹೋಗ್ಬೇಕು, ಇಲ್ಲೇ ನಮ್ಮ ಸರ್ಕಾರದ ಆದೇಶಗಳು, ಪ್ರತಿಪಕ್ಷ ಇವೆಲ್ಲ ಇಲ್ಲೇ ನಡೆಯುವಂಥದ್ದು. ಈ ವೇದಿಕೆಯಿಂದ ನಾವು ಸರ್ಕಾರದ ಈ ವೇದಿಕೆಯಿಂದ ನಾವು ರೈತರ ಕಣ್ಣು ಒರೆಸ್ಬೇಕು. ನಾವು ವಿರೋಧ ಪಕ್ಷ ಇರಲಿ, ಆಡಳಿತ ಪಕ್ಷ ಇರಲಿ, ನಾವು ಕಣ್ಣು ಒರೆಸುವಂಥ ಪ್ರಯತ್ನವನ್ನು ನಾವು ಮಾಡಬೇಕು. ಇವತ್ತು ವಕ್ ಹಗರಣ ಏನಿದೆ ಇದನ್ನು ನಾವು ಜನ ಆತಂಕದಲ್ಲಿದ್ದಾರೆ. ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಕಳೆದ 2-3 ತಿಂಗಳಿಂದ ಪತ್ರಿಕೆಯಲ್ಲಿ ಬರ್ತಾ ಇರೋ ಹೆಡ್ಲೈನ್ಸ್ಗಳನ್ನು ನೋಡಿದ್ರೆ ಜನ ಭಯಭೀತರಾಗಿದ್ದಾರೆ. ಆದ್ದರಿಂದ ಈ ವಕ್ ಹಗರಣವನ್ನು ನಾನು ಮಾತಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರ ಕವಿ ಕುವೆಂಪು ಅವರು ಒಂದು ಕವನ ಹೇಳಿದ್ದಾರೆ. ಪರಮೇಶ್ವರ್ ಕವನ ಹೇಳಿದ್ದಾರೆ, 1936ನೇ ಇಸ್ವಿಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಅದು ಪ್ರಸ್ತುತ ಅಂತ ನಾನು ತಿಳ್ಕೊಂಡಿದ್ದೀನಿ. ಕರಿಯರದೋ ಬಿಳಿಯರದೋ ಯಾರಾದರೇನು, ಸಾಮ್ರಾಜ್ಯವಾಗಂ ಸುಲಿಗೆ ರೈತನಿಗೆ. ವಿಜಯನಗರವೋ ಮೊಘಲರಾರುವಿಕೆಯೋ ಇಂಗ್ಲಿಷರೋ ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಎಲ್ಲರೂ ಜಿಗಣೆಗಳೇ ನನ್ನ ನೆತ್ತರಿಗೆ. ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ಕತ್ತಿ ಪರದೇಶಿ ಆದರೆ ಮಾತ್ರ ನೋವೆ, ನಮ್ಮವರೇ ಹದ ಹಾಕಿ ತಿವಿದರದು ಹೂವೆ. ಕುವೆಂಪು ಅವರು ಹೇಳಿದ್ದಾರೆ. ರೈತರ ಬಗ್ಗೆ ಹೇಳಿರೋದು. ಸರ್ಕಾರ ವಿಜಯನಗರದಾದರೇನು, ಮೊಘಲರದಾದರೇನು, ಬ್ರಿಟಿಷರಾದರೇನು, ರೈತನಿಗೆ ಜಿಗಣೆ ಥರ ಎಲ್ಲ ಸುಚ್ಚಿದಿರ ಅನ್ನೋ ಮಾತನ್ನ ಹೇಳಿದ್ದಾರೆ. ಕುವೆಂಪು ಅವರ ಒಂದು ಕವನ. ಸನ್ಮಾನ್ಯ ಅಧ್ಯಕ್ಷರೇ, ಇಷ್ಟು ದಿನ ನಾವು ಲವ್ ಜಿಹಾದನ್ನು ನೋಡಿದ್ದೀರಿ. ಕಳೆದ 15 ವರ್ಷದಿಂದ ಪೇಪರಲ್ಲಿ ಹೋರಾಟ, ಲವ್ ಜಿಹಾದ್, ಹೆಣ್ಮಕ್ಳನ್ನ ತಗೊಂಡೋದ್ರು, ಈ ಥರದ್ದೆಲ್ಲ ನಾವು ನೋಡಿದ್ದೀರಿ. ಈಗ ಲ್ಯಾಂಡ್ ಜಿಹಾದ್ ಶುರು ಆಗ್ತದೆ. ರೈತರ ಜಮೀನುಗಳಿಗೆ ಹೋಗಿ ಬೇಲೆ ಹಾಕುವಂಥದ್ದು, ರೈತರನ್ನು ಒಕ್ಕಲೆಬ್ಸುವಂಥದ್ದು, ರೈತರ ಪಾಣಿಯಲ್ಲಿ ಕಾಲಂ 9, 11 ಏಕಾಏಕಿ ಅವರ ಹೆಸರುಗಳು, ರೈತರ ಹೆಸರು ಹೋಗಿ ಆ ವಕ್ ಬೋರ್ಡ್ ಹೆಸರು ಬರುವಂಥದ್ದು, ಇದೆಲ್ಲ ಆಗಿ ಕರ್ನಾಟಕದಲ್ಲಿ ಒಂದು ರೀತಿ ಎಲ್ಲರೂ ತಾಲೂಕು ಆಫೀಸು, ಜಿಲ್ಲಾ ಕಚೇರಿ ಮುಂದೆ ಒಂದು ಸರಿ ಪರೀಕ್ಷೆ ಮಾಡ್ಕೊಂಬಿಡೋಣಪ್ಪ, ನಮ್ದು ಇದೆಯೋ ಇಲ್ಲೋ, ನಮ್ಮ ಪಾಣಿಯಲ್ಲಿ ನಮ್ಮ ಹೆಸರು ಇದೆಯೋ ಇಲ್ಲ ವಕ್ ಬೋರ್ಡ್ ಆಗಿದೆಯೋ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದರಿಂದ ಈ ವಕ್ ಬೋರ್ಡಿನ ಒಂದು ಅವಾಂತರದಿಂದ ಇತಿಹಾಸ ಪ್ರಸಿದ್ಧ ದೇವಾಲಯಗಳು ಕೂಡ ಇವತ್ತು ವಕ್ ಬೋರ್ಡ್ ಅಂತ ಪಾಣಿನಲ್ಲಿ ಚೇಂಜ್ ಆಗಿದೆ.
ಗೋಮಾಳಗಳು ಚೇಂಜ್ ಆಗಿದೆ, ಶಾಲೆಗಳು ಚೇಂಜ್ ಆಗಿದೆ, ಸ್ಮಶಾನಗಳು ಚೇಂಜ್ ಆಗಿದೆ. 3-4 ತಲೆಮಾರುಗಳಂತ ಇದ್ದಂಥ ಆಸ್ತಿನೂ ಕೂಡ, ಪಿತ್ತಾರ್ಜಿತ ಆಸ್ತಿನೂ ಕೂಡ ಇವತ್ತು ವಕ್ಫ್ ಬೋರ್ಡ್ ಆಗಿದೆ. ಅದ್ರ ಜೊತೆಗೆ ಸರ್ಕಾರಿ ಜಮೀನುಗಳು ಕೂಡ ವಕ್ಫ್ ಬೋರ್ಡ್ ಆಗಿರುವಂಥದ್ದು ನೋಡಿದ್ದೀವಿ. ಈಗ ಕಠಿಣ ಕಾನೂನುಗಳಿದೆ. ಯಾವುದಕ್ಕೆ? ಸೇಂದಿ ವನಕ್ಕೆ ಕಠಿಣ ಕಾನೂನು ಇದೆ, ಗುಂಡ್ತೋಪಿಗೆ ಕಠಿಣ ಕಾನೂನು ಇದೆ, ಹುಲ್ಲು ಬನಿ ಗೋಮಾಳಕ್ಕೆ ಕಠಿಣ ಕಾನೂನು ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಆ ಜಮೀನಲ್ಲೂ ಕೂಡ ವಕ್ಫ್ ಬೋರ್ಡ್ ಹೆಸರುಗಳನ್ನ ಸೇರಿಸಿರುವಂಥದ್ದು. ಇವತ್ತು ಎಲ್ಲೆಲ್ಲಿ ಕಂಡ ಆಸ್ತಿನೆಲ್ಲ ನಂದು ಕಂಡ ಆಸ್ತಿನೆಲ್ಲ ನಂದು. ಪಾಣಿ ಈ ದಾಖಲೆಗಳು ರಾತ್ರೋರಾತ್ರಿ ಚೇಂಜ್ ಆಗ್ತೈತೆ. ಒಂದು ಗಾದೆ ಇದೆ, ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಅನ್ನೋದು. ಈಗೇನಾಗಿದೆ, ಪ್ರತ್ಯಕ್ಷ ಕಂಡರು ಒಂದ್ಸರಿ ಪಾಣಿ ತೆಗೆದು ನೋಡ್ಕೊಂಬಿಡೋಣ ಎಲ್ಲಿ ನಮ್ಮ ಹೆಸರು ಚೇಂಜ್ ಆಗಿದೆಯೋ. ಆ ಪರಿಸ್ಥಿತಿ ಇವತ್ತು ಇದೆ. ರೈತಾಪಿ ವರ್ಗ ಇವತ್ತು ಒಂದು ರೀತಿ ಆತಂಕದಲ್ಲಿ ಇರ್ತಕ್ಕಂಥದ್ದು. ಬರಗಾಲ ಆಯಿತು, ಅತಿವೃಷ್ಟಿ ಆಯಿತು, ರೈತರು ಸಾಲ ಕಟ್ಟಕ್ಕೆ ಆಗದೆ ಇರುವಂತ ಪರಿಸ್ಥಿತಿ ಇದೆ. ಒಂಥರ ಬದುಕೆ ಅವ್ರಿಗೆ ಕಷ್ಟ ಆಗ್ತಾ ಇರುವಂತ ಸಂದರ್ಭದಲ್ಲಿ ಈ ವಕ್ಫ್ ಬೋರ್ಡ್ ಒಂದು ಜಮೀನೇ ನಿಂದಲ್ಲ ಅಂತ ಹೇಳಿದ್ರೆ ಅವನ ಗತಿ ಏನಾಗ್ತೈತೆ? ಕಳೆದ 3-4 ವರ್ಷದಿಂದ ರೈತರ ಬೆಳೆಗೆ ನ್ಯಾಯ ಸಿಗ್ತಾ ಇಲ್ಲ. ಈಗ ಭೂಮಿ ಕಳ್ಕೊಳ್ಳೋ ಪರಿಸ್ಥಿತಿಗೆ ರೈತರು ಬರ್ತಾ ಇದ್ದಾರೆ. ಒಂದು ರೀತಿ ಆಸ್ತಿ, ಪಿತ್ತಾರ್ಜಿತ ಆಸ್ತಿ ಬಂದಿರೋದು ಇಡೀ ಗ್ರಾಮಗಳೇ ಇವತ್ತು ವಕ್ಫ್ ಆಸ್ತಿ ಅಂತ ಆಗಿದೆ. ನಾನು ಮೊನ್ನೆ ಮೈಸೂರು ಜಿಲ್ಲೆಗೆ ಹೋಗಿದ್ದೆ. ಕೃಷ್ಣರಾಜನ ವಿಧಾನಸಭಾ ಕ್ಷೇತ್ರ ಇದೀರ, ಅಲ್ಲಿ ಮುನೇಶ್ವರ ನಗರಕ್ಕೆ ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರೆ 100ಕ್ಕೆ 100ರಷ್ಟು ಕುರುಬರು. ಸುಮಾರು 110 ಮನೆ ಇದೆ. 110 ಮನೆ ಇದೆ. 100ಕ್ಕೆ 100ರಷ್ಟು ಕುರುಬ ಜನಾಂಗದವ್ರು ವಾಸ ಮಾಡ್ತಾರೆ. ಹಿಂದೆ ಗ್ರಾಮ ಆಗಿತ್ತು, ಈಗ ಅದು ಮೈಸೂರು ನಗರಕ್ಕೆ ಸೇರಿದೆ. ಅವರೆಲ್ಲರಿಗೂ ಹಕ್ಕುಪತ್ರ ಕೊಟ್ಟಿದ್ದಾರೆ. ನಾವಿರ್ಲಿಲ್ಲ ಅವಾಗ, ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅವರು ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಾದ್ಮೇಲೆ ನಗರಸಭೆಯವರು ಅವ್ರಿಗೆ ಖಾತಾ ಮಾಡಿಕೊಟ್ಟಿದ್ದಾರೆ, ಟ್ಯಾಕ್ಸ್ ಕಟ್ಟಿದ್ದಾರೆ, ಪಾಣಿ ಇದೆ ಅವರ ಹೆಸರಲ್ಲಿ. ಮಾತೆ ಮಾಧವಿದ ಆಶ್ರಮ ಒಂದು ಅದ ಸರ್, ಅದರೊಳಗೆ ತಾವು ಹೇಳಿದ್ರೆ ಸರ್. ಅದೆಲ್ಲನೂ ಕೂಡ ಈಗ ವಕ್ಫ್ ಬೋರ್ಡ್ ಅಂತ ಮಾಡ್ಬಿಟ್ಟಿದ್ದಾರೆ. ಸರ್ಕಾರ ಹೇಳ್ತೈತೆ ನಾವು ಏನು ಮಾಡಲ್ಲ ಅಂತ, ಅದೆಲ್ಲ ಕೂಡ ವಕ್ಫ್ ಬೋರ್ಡ್ ಅಂತ ಆಗಿದೆ. ನಾನು ಭೇಟಿ ಮಾಡಿದಾಗ ಏನಪ್ಪ ನಿಮ್ಮ ಸಮಸ್ಯೆ ಅಂತ ಕೇಳಿದೆ. ಅಲ್ಲೊಂದು ಬಸವ ಮಂದಿರ ಇದೆ, ಬಸವಣ್ಣನ ದೇವಸ್ಥಾನ ಇದೆ, ದೊಡ್ಡದು, ಸುಮಾರು ಒಂದು 100 ಅಡಿ ಇರ್ಬೋದು. ದೊಡ್ಡ ದೇವಸ್ಥಾನ ಬಸವಣ್ಣಂದು ವಿಗ್ರಹನೂ ಕೂಡ ಇದೆ. ರಾಜಸ್ಥಾನದಿಂದ ತಂದಿರೋ ವಿಗ್ರಹ ಇರ್ಬೋದು, ವೈಟ್ ಇದು. ಅಲ್ಲಿ ಒಬ್ಬರು ಸ್ವಾಮೀಜಿನೂ ಇದ್ದಾರೆ, ಮಠದ ಸ್ವಾಮೀಜಿನೂ ಇದ್ದಾರೆ. ಅಲ್ಲಿ ಅನ್ನದಾಸೋಹ ನಡೀತೈತೆ. ನಮ್ಮ ಸರ್ಕಾರ ಇದ್ದಾಗ ಅವ್ರಿಗೆ 60 ಲಕ್ಷ ರೂಪಾಯಿ ಅನುದಾನನೂ ಕೊಟ್ಟಿದ್ದೀರಿ. ಆ ಮಠ ಅನ್ನದಾಸೋಹ ಕಾರ್ಯ ಮಾಡೋಕ್ಕೋಸ್ಕರ ನಾವು 60 ಲಕ್ಷ ರೂಪಾಯಿ ಸರ್ಕಾರದಿಂದನೂ ಕೊಟ್ಟಿದ್ದೀರಿ. ಇಷ್ಟೆಲ್ಲ ಮಠ ಇದ್ದು, ಬಸವಣ್ಣ ಇದ್ದು, ಅದಕ್ಕೆ ವಕ್ಫ್ ಬೋರ್ಡ್ ಅವರು ನೋಟಿಸ್ ಕೊಟ್ಟಿದ್ದಾರೆ, ಇದು ನಿಮ್ಮದಲ್ಲ ಆಸ್ತಿ, ಖಾಲಿ ಮಾಡಿ ಅಂತ. ಅಲ್ಲಿ ಜನ ನಾವು ಹೋದಾಗ ಬಂದ್ರು 100 ಜನ. ಏನಪ್ಪ ಏನಾನ ಸಮಸ್ಯೆಗೆ ಪರಿಹಾರ ಮಾಡ್ಬೋದಾ ಅಂದ್ರು. ಇಲ್ಲ ಸರ್, ನಾವು ಪ್ರತಿ ತಿಂಗಳು, ಪರಮೇಶ್ವರ್ ಅವರೇ ಇವತ್ತಿರೋರ್ಗು ಪ್ರತಿ ತಿಂಗಳು ನೋಟಿಸ್ ಕೊಟ್ಟಿದ್ದಾರೆ. ಅವರೆಲ್ಲ ಬೆಂಗಳೂರಿಗೆ ಬರಬೇಕು, ಬಸ್ ಮಾಡ್ಕೊಂಡ್ ಬರ್ಬೇಕಲ್ಲಿ. ಪ್ರತಿ ತಿಂಗಳು ಆ 110 ಜನನು ಬಸ್ ಮಾಡ್ಕೊಂಡು ಪ್ರತಿ ತಿಂಗಳು ಬೆಂಗಳೂರಿನ ವಕ್ಫ್ ಬೋರ್ಡ್ಗೆ ಬರ್ಬೇಕು. ಇವತ್ತವರೆಗೂ ಬರ್ತಾ ಇದ್ದಾರೆ. ನೀವು ಸ್ಟಾಪ್ ಮಾಡಿದೀನಿ ಅಂತ ಎಲ್ಲ ಹೇಳಿದಿರಲ್ಲ, ಏನೂ ಇಲ್ಲ, ಇವತ್ತವರೆಗೂ ಬರ್ತಾರೆ. ಅಲ್ಲಿ ಬಂದಾಗ ಕೇಸ್ ಅರ್ಜೆಂಟ್ ಅಂತಾರೆ. ಅವ್ರಿಗೆಲ್ಲ ಒತ್ತಡ ಮಾಡ್ತಾ ಇದ್ದಾರೆ. ಏನಂತ ಅಂದ್ರೆ ಇದು ವಕ್ಫ್ ಬೋರ್ಡ್ ಆಸ್ತಿ, ಯಾರ ಸರ್ಕಾರ ಬುದ್ಧಿ ಇಲ್ದವ್ರು ನಿಮ್ಗೆ ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ. ಕೊನೆಗೆ ಒಂದು ರೆಮಿಡಿ ಮಾಡೋಣ. ಏನ್ ರೆಮಿಡಿ ಅಂದ್ರೆ, ನೀವು ಲೀಸ್ ತಗೊಂಬಿಡಿ, 30 ವರ್ಷಕ್ಕೆ ಲೀಸ್ ಕೊಡ್ತೀರಿ, ಲೀಸ್ ತಗೊಂಬಿಡಿ, ದುಡ್ಡು ಕಟ್ಟಿ ನಮಗೆ ವರ್ಷಕ್ಕಿಷ್ಟು ಲೀಸ್ ಅಂತ. ಇದು ನ್ಯಾಯನಾ? ನನ್ಗನ್ಸ್ತತೆ ಮುನೇಶ್ವರ ನಗರ ಹೋಗಿ ಬಸವಣ್ಣನ ಮೇಲೆ, ಬಸವಣ್ಣನ ಮಠದ ಮೇಲೆ ಅದನ್ನು ಈದ್ಗಾ ಮಾಡಕ್ ಹೊರಟ್ಬಿಟ್ಟಿದ್ದೀರ ಸರ್. ಇವತ್ತು ಅವ್ರನ್ನೆಲ್ಲ ಒಂದ್ ರೀತಿ ಗನ್ ಪಾಯಿಂಟ್ ಅಲ್ಲಿ ಅಷ್ಟು ಜನನು ಅವರು ಪ್ರತಿ ತಿಂಗಳು ಹೋಗ್ಬೇಕು.
ಮತ್ತೆ ಒತ್ತಡ, ನೀವು 30 ವರ್ಷ ಲೀಸ್ ತಗೊಬೇಕು ಅಂತೇಳಿ ಗನ್ ಪಾಯಿಂಟ್ ಇಟ್ಕೊಂಡು ಅವ್ರನ್ನ ಬೆದರಿಕೆ ಆಗ್ತಾ ಇದ್ದೀರಾ. ಏನ್ ಸಾಧನೆ ಮಾಡಕ್ ಹೋಗಿದ್ದೀರಾ? ಯಾಕೆ ಈ ರೀತಿ ಜನಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅನ್ನೋದು ನನ್ನ ಭಾವನೆ. ನಮ್ಗೆ ಗೊತ್ತಿಲ್ಲ ಉಪಾಧ್ಯಕ್ಷರೇ, ಈ ಸರ್ಕಾರ ಬಂದಾಗ ಏನೇನೋ ಆಸೆ ಇಟ್ಕೊಂಡು ಈಗ ಜನಕ್ಕೆ ಅನಿಸ್ತಾ ಇದೆ ಯಾಕಾದ್ರೂ ಈ ಸರ್ಕಾರ ಬಂತು ಅಂತ. ನ್ಯಾಯ ಬೆಲೆ ಅಂಗಡಿ ಮೂರು ಉಪಚುನಾವಣೆಗಳಲ್ಲಿ ನಮ್ಮನ್ನು ಗೆಲ್ಸವ್ರಣ. 3 ಉಪಚುನಾವಣೆಗಳಲ್ಲಿ ಗೆಲ್ಸಿರೋದು ನಾವು ಮಾಡ್ತಾ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನೋಡಿನೇ ಅಣ್ಣ. ಮಾತಾಡಿ, ಇದು ಯಾರಿಗೂ ಕೂಡ ಬೇಸರ ಆಗಿಲ್ಲ. 3 ಉಪಚುನಾವಣೆಗಳಲ್ಲಿ ಕೂಡ ದೊಡ್ಡ ಬಹುಮತದಲ್ಲಿ ಗೆದ್ದು ಬಂದಿದ್ದೀವಿ. ಸಾರ್ವಜನಿಕರಿಗೆ ಬೇಜಾರಾಗಿದ್ದೀವಿ. 3 ಉಪಚುನಾವಣೆಗಳಲ್ಲಿ ರಾಜ್ಯದಲ್ಲಿ 3 ಉಪಚುನಾವಣೆಗಳಲ್ಲಿ ಕೂಡ ನಮ್ಮ ಬಹುಮತ ಪ್ರತಿ ಮನೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್